ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೆಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ. ಬೇಗನೆ ಇದ್ದಿದೆ, ಎಲ್ಲ ಪೂಜೆ ಎಲ್ಲ ಆಯಿತು. ಆಲ್ಮೋಸ್ಟ್ ಇವಾಗ ದೀಪ ಹಚ್ಚಿ ಆರತಿ ಮಾಡ್ತಾಯಿದ್ದೀನಿ. ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನನ್ನ ಮಗಳನ್ನ ಎದ್ಬಿಟ್ಟಿದ್ದಾಳೆ. ಇವತ್ತು ಹೇಳಬೇಕು ಅಂದರೆ ಇವತ್ತು 4 ಗಂಟೆಗೆ ಎದ್ದಿದ್ದಾಳೆ. ಯಾವಾಗ ನನ್ನ ಕೆಲಸ ಜಾಸ್ತಿ ಇರುತ್ತೋ ಅವಳು ಅವತ್ತೇ ಎದ್ದು ನನಗೆ ಕೈ ಕೊಡ್ತಾಳೆ. ಎದ್ದು ನೋಡಿ, ನನಗೆ ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ, ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ, ಹಿಂದಿಂದನೇ ಓಡಾಡ್ತಾ ಇದ್ದಾಳೆ ನೋಡಿ. ಮತ್ತು ಏನು ಸಮಾಚಾರ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ, ಆರತಿ ತೊಗೋಬೇಕು ಅಂತ ಬರ್ತಾ ಇದ್ದಾಳೆ. ಬೆಳಗ್ಗೆನೇ ಟಿ ವಿ ಹಾಕ್ಕೊಂಡು ಕೂತಿದ್ದಾಳೆ ನೋಡಿ. ಮತ್ತು ಎಲ್ಲ ಹೇಗಿದ್ದೀರಾ? ನೋಡಿ, ನಾನು ರಾಯರಿಗೂ ಆರತಿ ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗಳು ಎದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಕೊಟ್ಲು ಪಾಪ. ಇನ್ನು ನೋಡಿ, ಚಿಕ್ಕದು ಆವಾಗಲೇ ತಿರ್ಗಾ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡಿ ತಿರ್ಗಾ ದೇವ್ರ ಮನೆ ಕೂತ್ಕೊಂಡು ಮಂತ್ರ ಹೇಳ್ತಾ ಇದ್ದಾಳೆ ನೋಡಿ. ಕೇಳಿಸ್ಕೊಳ್ಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದೆ. ಹೇಳಕ್ಕೆ ಬರಲ್ಲ ಅಂದರೂ ಹೇಳ್ತಾಳೆ ನೋಡಿ. ಅಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಎಲ್ಲ ಥರ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ತಿಟ್ಟೆ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಅವಳು ತಿಟ್ಟೆ ಕೆಲಸನ. ಸೊ ಆಯಿತು, ಇವಾಗ ಪಲಾವ್ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಪಲಾವ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಫಾಸ್ಟ್ ಪೇಮೆಂಟ್ ಮಾಡಿದ್ದೀನಿ. ಫಾಸ್ಟ್ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಮತ್ತು ಎಲ್ಲ ಹೇಗಿದ್ದೀರಾ? ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಸ್ ಮಾಡೋಕ್ಕೆ ಹಾಕ್ತಾ ಇರಬೇಕು. ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಇಲ್ಲ ಅವ್ಳಿಗೆ ಹುಷಾರಿರಲ್ಲ, ಇಲ್ಲ ನನಗೆ ಹುಷಾರಿರಲ್ಲ, ಇಲ್ಲ ಕೆಲಸ ಜಾಸ್ತಿ ಇರುತ್ತೆ. ದಯವಿಟ್ಟು ಫ್ರೆಂಡ್ಸ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ವೀಡಿಯೋಸ್ಗೆ ಕಮೆಂಟ್ ಹಾಕಿ, ಏನು ತಪ್ಪಿದೆ, ಯಾವ ಥರ ವೀಡಿಯೋ ಮಾಡ್ಬೋದು ಗೊತ್ತಾಗ್ತಾ ಇಲ್ಲ ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಕ್ಕೊಂಡು ಎಲ್ಲ ಕಾಯೆಲ್ಲ ಬಿಟ್ಕೊಂಡು ಹಾಕ್ಕೊಂಡಿದ್ದೆ ನಾನು. ಏನು ಫ್ರೆಂಡ್ಸ್ ಸಮಾಚಾರ, ಹೇಗಿದ್ದೀರಾ? ನಾನು ಏನಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಈಗ ಒಬ್ಬ ಅಜ್ಜಿ ನನಗೆ ಕುಂಕುಮಕ್ಕೆ ಕರೆದಿದ್ದಾರೆ. ಸೊ ಅದಕ್ಕೆ ಹೋಗ್ಬೇಕು ನಾನು. ಇವತ್ತು ನನಗೆ ಸ್ಪೆಷಲ್ ಡೇ. ಏನು ಸ್ಪೆಷಲ್ ಡೇ ಅಂತ ನೆಕ್ಸ್ಟ್ ನನ್ನ ಮಗಳು ಹೇಳ್ತಾಳೆ. ಓಕೆನಾ? ಇವತ್ತು ನನಗೆ ಅಜ್ಜಿ ಕುಂಕುಮಕ್ಕೆ ಕರೆದಿರೋದು ನನಗೆ ತುಂಬಾ ಖುಷಿ ಆಯಿತು. ಪಲಾವ್ ಆಯಿತು. ಸೊ ಮಿಕ್ಸ್ ಮಾಡಿ ವಿನಯ್ ಅವ್ರಿಗೆ ಇಟ್ಕೊಡ್ತೀನಿ. ಈಗ ಇಟ್ಕೊಟ್ಬಿಟ್ಟು ನೆಕ್ಸ್ಟ್ ಅಜ್ಜಿ ಮನೆಗೆ ನಾವು ಕುಂಕುಮಕ್ಕೆ ಹೋಗ್ತೀವಿ. ಇವತ್ತು ಎಕ್ಸ್ಪೆಷಲಿ ನನಗೆ ಅಜ್ಜಿ ಕುಂಕುಮಕ್ಕೆ ಕರೆದಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ವಿನಯ್ ಅವ್ರಿಗೆ ಟಿಫನ್ ಕೊಟ್ಟು ನಾನು ಅಜ್ಜಿ ಮನೆಗೆ ಕುಂಕುಮಕ್ಕೆ ಹೊರಡ್ತೀನಿ. ಈಗ ನೋಡಿ ಬಂದೆ. ಅಜ್ಜಿ ಮನೆಗೆ ಕುಂಕುಮ ಕೊಡ್ತಾರೆ, ಮಕ್ಕಳಿಗೆಲ್ಲ ಅರ್ಶಿನ ಹಚ್ಚಿದ್ದಾರೆ. ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಕೇಳಿಸುತ್ತೆ ಕಣೆ ನೀವು ಮಾತಾಡೋದು, ಅವ್ರು ಮಾಡ್ತಿರೋದು. ಏನು ನೀನು ಮಗು ಐತೆ? ಎಲ್ಲೋಯ್ತೆ ಮಗು? ನೀನು ಬೂ ಐತ್ಯಾ? ಎಲ್ಲೋಯ್ತ್ಯಾ ಬೂ? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಮ್ಮನ ಬರ್ತಡೇ. ಬನ್ನಿ ಯಾವ ಡ್ಯಾನ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ.
ಸೊ ಇವತ್ತು ನನ್ನ ಬರ್ಡೇ ಇತ್ತು ಫ್ರೆಂಡ್ಸ್, ಅದಕ್ಕೆ ನಾವು ಸಂಜೆ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಬೆಳಗ್ಗೆ ಆಗಲಿಲ್ಲ, ಕೆಲಸ ಇತ್ತು ಅಂತ. ಸೊ ಸಂಜೆ ನಾವೆಲ್ಲ ದೇವಸ್ಥಾನಕ್ಕೆ ಬಂದ್ವಿ, ನಾನು ವಿನಿ, ನಮ್ಮಿಬ್ಬರು ಮಕ್ಕಳು. ಇಲ್ಲಿ ಚಾಮುಂಡಿವನ ಹೇಳಿದ್ನಲ್ಲ, ಸ್ಟರ್ಲಿಂಗ್ ಹತ್ರ ದೇವಸ್ಥಾನ ಬಂದಿದ್ವಿ. ಇದು ಗಣೇಶನ ಗರ್ಭಗುಡಿ. ಇದು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ದೇವಸ್ಥಾನ. ಇಲ್ಲಿ ಸ್ಕೂಲು ಇದೆ. ಇಲ್ಲಿ ನೋಡಿ ವಿನಯ್ ಎಲ್ಲ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಚಿಕ್ಕಗಳು ಏನೋ ಮಾತಾಡ್ತಾ ಇದ್ದಾಳೆ ನೋಡಿ. ಬೆಳಗ್ಗೆ ತುಂಬ ಕೆಲಸ ಆಯಿತು ಅಂತ ಆಗಲಿಲ್ಲ. ಸೊ ನಾವು ಇವಾಗ ಬಂದ್ವಿ ದೇವಸ್ಥಾನಕ್ಕೆ. ಎಲ್ಲಿ ಬಂದಿದ್ಯಾ ಕಂದ ನೀನು? ಬಂದಿದೀಯಾ? ಈಶ್ವರನ ಗರ್ಭಗುಡಿ ಫ್ರೆಂಡ್ಸ್. ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವರು ಇದೆ ನೋಡಿ. ಸುತ್ತಲೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಮಳೆ ಬೇರೆ ಸಖತ್ತು ಮಳೆ ಇದ್ದಕ್ಕಿದ್ದ ಮಳೆ ಬಂತು. ನಿಮ್ಮ ಕಡೆ ಹೇಗಿದೆ ನೋಡಿ ಫ್ರೆಂಡ್ಸ್, ಹೇಳಿ. ಈ ದೇವಸ್ಥಾನ ಯಾರ್ಯಾರು ಗೊತ್ತು ಕಮೆಂಟ್ ಮಾಡಿ. ಚಿಕ್ಕವಳು ಅವರಪ್ಪ ಏನೋ ಹೇಳ್ತಾ ಇದ್ದಾಳೆ. ಇದೆ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡ ಜಾಗ ಇದು. ಇಲ್ಲಿಂದನೇ ಸ್ಕೂಲ್ ಬರುತ್ತೆ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟ ಕೂಡ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವ್ಯೂ ಅಂತೂ ತುಂಬ ಸಖತ್ತಾಗಿತ್ತು. ಸಂಜೆ ಅಲ್ವ ತುಂಬ ಮಳೆ ಇತ್ತು ಫ್ರೆಂಡ್ಸ್. ಆದರೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನ ಇದು. ಯಾರಿಗೆಲ್ಲ ಗೊತ್ತು ಇದು ಚಾಮುಂಡೇಶ್ವರಿ ದೇವಸ್ಥಾನ ಕಮೆಂಟ್ ಮಾಡಿ. ಅರ್ಚನೆ ಮಾಡಿಸೋಣ ಅಂತ ಚೀಟಿ ತೊಗೊಂಡ್ವಿ ನಾವು. ಅರ್ಚನೆ ಮಾಡಿಸ್ತಾ ಇದ್ದಾರೆ ವಿನಿ. ಇಲ್ಲಿ ನೋಡಿ, ಇಲ್ಲಿ ಇವ್ರಿಗಿಬ್ರಿಗೆ ಇಲ್ಲಿ ಒಂದು ಬೆಕ್ ಸಿಕ್ಬಿಟ್ಟಿದೆ. ಈ ಪೂಜೆ ಕಡೆ ಇವ್ರಿಗೆ ಗಮನನೇ ಇಲ್ಲ. ಕರಿತಾನೆ ಇದ್ದೀನಿ, ಹೋಗ್ತಾನೆ ಇದ್ದಾರೆ ನೋಡಿ. ಅವ್ರು ಬೆಕ್ಕಿಂದ ಹೋಗ್ತಾ ಇದ್ದಾರೆ. ಅಲ್ಲೊಂದು ಬಿಳಿ ಬೆಕ್ ಸಿಕ್ಬಿಟ್ಟಿದೆ ನೋಡಿ. ಅವ್ರ ಜೊತೆ ಆಟಾಡ್ಕೊಂಡು ನಿಂತಿದ್ದಾರೆ ಇವರಿಬ್ರು ನೋಡಿ. ಇಲ್ಲಿ ಓಡಾಡ್ತಾ ಇದೆ ಬೆಕ್ ಸಹ ನೋಡಿ, ಇಲ್ಲಿ ಬರ್ತಾ ಇದೆ. ದೇವಸ್ಥಾನದಿಂದ ಬರೋದವ್ರಿಗೂ ಬೆಕ್ ಜೊತೆನೇ ಆಟಾಡ್ಕೊಂಡು ನಿಂತಿದ್ರು ಅವರಿಬ್ಬರು. ತುಂಬ ಚೆನ್ನಾಗಿದೆ ನೋಡಿ ದೇವರು. ನೋಡಿ ಬೆಕ್ಕು ವಿನಿಯವರ ಹತ್ರನೂ ಬರ್ತಾಯಿದೆ ಅದು. ಆ್ಯಂಡ್ ನನಗೆ ತುಂಬ ಖುಷಿ ಆಯಿತು. ವಿನಯವರು ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟರು. ಇದು ಹಾಕ್ಕೊಂಡಿದ್ದೀನಲ್ಲ ಡ್ರೆಸ್ಸು, ಇವತ್ತು ವಿನಯ್ ಕೊಡಿಸಿದ್ದೆ. ನನಗೆ ಗೊತ್ತೇ ಇಲ್ಲ, ಹೋಗಿ ತೊಗೊಂಡು ಬಂದಿದ್ದಾರೆ ಅವರು. ತುಂಬ ಚೆನ್ನಾಗಿ ನೋಡಿ. ನನ್ನ ಮಗಳೇನೋ ಮಾತಾಡ್ತಾ ಇದ್ದಾಳೆ, ಬೆಕ್ ಜೊತೆ ಮಾತಾಡ್ತಾ ಇದ್ದಾಳೆ ನೋಡಿ. ಬೆಕ್ ಜೊತೆ ಆಟ ಆಡ್ಕೊಂಡು ನಿಂತಿದ್ದಾಳೆ ಅವಳು. ಯಾರೋ ಒಬ್ಬರು ಬೆಕ್ ಎತ್ಕೊಂಡಿದ್ರು, ಅದಕ್ಕೆ ಹೇಳ್ತಾರೆ ಆಂಟಿ ಇವರು ನಮ್ಮ ಮಾವ ಇದ್ದಾರಲ್ಲ ಅವ್ರ ಅಕ್ಕ. ಸೊ ಪೂಜೆ ಎಲ್ಲ ಮುಗೀತು, ಈಗ ಹೊರಗಡೆ ಬಂದ್ವಿ. ಇಲ್ಲಿ ಏನೋ ಹೊಸ್ದಾಗಿ ಏನೋ ಕಟ್ತಾ ಇದ್ದಾರೆ ಇಲ್ಲಿ. ಅಲ್ಲಿಂದ ಬರೋಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸರ್ಪ್ರೈಸ್ ಕೊಟ್ಟರು ನನಗೆ. ಗೊತ್ತೇ ಇಲ್ಲ ಅವ್ರು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅಂತ. ಸೊ ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ಬಂದು ಕೇಕ್ ಕಟ್ ಮಾಡಿಸಿದ್ರು. ಅದಂತೂ ತುಂಬಾ ಖುಷಿ ಆಯಿತು ನನಗೆ. ಅವ್ರ ಹೆಸರು ಕೂಡ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಒಬ್ಬರ ಹೆಸರು ಸೌಮ್ಯ. ಆಮೇಲೆ ಇವಳು ನನ್ನ ಮಗಳು ನೋಡಿ, ಗೊತ್ತೇ ಇದೆ ನಿಮಗೆ, ತೀಟೆ ಮಾಡ್ತಾ ಇದ್ದಾಳೆ ನೋಡಿ. ಒಬ್ಬರ ಹೆಸರು ಸೌಮ್ಯ, ನಿರ್ಮಲಾ ಆ್ಯಂಡ್ ಆಂಟಿ. ಇಷ್ಟು ಜನ ಸೇರಿ ನನಗೆ ಕೇಕ್ ಕಟ್ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನಮ್ಮ ತಾಯಿ ನೆನಪಾಯಿತು ನನಗೆ. ಫ್ರೆಂಡ್ಸ್ಗಿಂತ ಸಿಸ್ಟರ್ ಥರನೇ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ನನಗೆ ಗೊತ್ತೇ ಇಲ್ಲ ವಿನಯ್ ಕೇಕ್ ತಂದಿದ್ರು. ವಿನಯ್ ಗೊತ್ತೇ ಇಲ್ಲ ಅವ್ರು ಕೇಕ್ ತರೋದು. ಯು ಸೋ ಮಚ್ ವಿನಯ್. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ. ರಾಯರೇ ನಿಮ್ಮನ್ನು ನಾನು ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇನ್ನು ನಾನೇ ಅವ್ರನ್ನ ಏನಾರು ಅಂದ್ಬಿಡ್ತೀನಿ, ಪಾಪ ಅವರು ಏನೂ ನನಗೆ ಅನ್ನಲ್ಲ. ಥ್ಯಾಂಕ್ ಯು ಸೋ ಮಚ್ ವಿನಯ್. ಕಣ್ಣಲ್ಲಿ ನೀರೇ ಬರುತ್ತೆ. ಆಯಿತು, ಕಟಿಂಗ್ ಎಲ್ಲ ಆಯಿತು. ಇವಾಗ ಹತ್ತಿರದಲ್ಲೇ ಒಂದು ಸಾಗರ್ ಹೋಟೆಲ್ ಅಂತಿದೆ. ಸೊ ಅದಕ್ಕೆ ಬಂದಿದ್ವಿ. ತುಂಬ ಲೇಟ್ ಆಗೋಗಿತ್ತು.
ಹೇಳಿದ್ನ ತುಂಬ ಲೇಟಾಗಿ ಹೋಗಿತ್ತು. ಅದು ಮಕ್ಳಿಗೋಸ್ಕರ ಬಂದಿದ್ದು ನಾವು. ದೊಡ್ಡವಳು ಕೇಳ್ತಾನೆ ಇದ್ಲು, ಅಮ್ಮ ಎಲ್ಲಾರ ಹೋಟೆಲ್ ಕರ್ಕೊಂಡೋಗು ಅಂತ. ಆರ್ಡ್ರ್ ಮಾಡಿದ್ದಾರೆ ನಮ್ಮ ಮಾವ. ಅತ್ತೆ ಪನ್ನೀರ್ ಕರಿ ತೊಗೊಂಡ್ರು ಮತ್ತು ರೋಟಿ ತೊಗೊಂಡ್ರು. ಓಕೆನಾ. ನಾವು ಮಶ್ರೂಮ್ ಪಲಾವ್ ತೊಗೊಂಡ್ವಿ. ಏನೂ ಇರಲಿಲ್ಲ, ನಾವು ಹೋಗೋದು ಲೇಟಾಗಿ ಹೋಗಿತ್ತಲ್ಲ. ಸೊ ಸಿಂಪಲಾಗಿ ಏನಾರು ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಸೊ ಎಲ್ಲ ತಿಂದ್ಬಿಟ್ಟು ಮನೆಗೆ ಹೊರಡೋದು ಅಷ್ಟೇ. ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು ಅಂತ ಹೇಳಿ, ವೀಡಿಯೋಸ್ ಎಲ್ಲ ಹೇಳಿ ಹೇಗಿತ್ತು ಅಂತ. ಏನಾರು ತಪ್ಪಿದ್ರು ದಯವಿಟ್ಟು ಹೇಳಿ ನನಗೆ, ಓಕೆನಾ. ನೋಡಿ ನನ್ನ ಮಗಳು ಗಲಾಟೆ ಮಾಡ್ತಿಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡು ಓಡಾಡಿಸ್ತಾ ಇದ್ದಾರೆ. ನಮ್ಮ ಇಲ್ಲಿ ನೋಡಿ, ಅಲ್ಲಿದ್ದರೆ ಇಲ್ಲಿ ಕೂತ್ಕೋತೀನಿ ಅಂತೇಳಿ, ಇಲ್ಲಿದ್ದರೆ ಅಲ್ಲಿರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ವೀಡಿಯೋಸ್ ಎಲ್ಲ ನೋಡಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಸೊ ಓಕೆನಾ, ಖಂಡಿತ ನಾನು ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಕೊಡಿ ನನಗೆ, ಓಕೆನಾ. ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಡಬೇಕು. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ, ನೋಡಿ ಎಲ್ಲ ನೋಡ್ಬಿಟ್ಟು ಹೇಳಿ ನನಗೆ. ನನಗಂತೂ ಇವತ್ತೆಲ್ಲ ಫುಲ್ ಸರ್ಪ್ರೈಸೇ ಇತ್ತು. ತುಂಬ ಅಂದರೆ ತುಂಬ ಖುಷಿ ಇತ್ತು. ವಿನಯ್ ಇರ್ಬೋದು, ನಿರ್ಮಲಾ ಮತ್ತು ಸೌಮ್ಯ, ಆಂಟಿ, ಎಲ್ರಿಗೂ, ಆಲ್ಮೋಸ್ಟ್ ನನ್ನ ಮಕ್ಕಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.